ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಬೆಂಗಳೂರು ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು. ಈ ಸ್ಯಾರಿ ತುಂಬ ಸಿಲ್ಕಲ್ಲೇ ತೊಗೊಂಡೆ. ಇದು ಜಸ್ಟ್ 1800 ಈ ಸ್ಯಾರಿ. ಇದು ಮೆಮೊರೇಬಲ್ ಡೇಗೆ ಉಟ್ಕೊಂಡಿದ್ದಂಥ ಸ್ಯಾರಿ. ರೆಡ್ ಮೇಲೆ ಸೆರಗು ಒಂಥರ ಕ್ರೀಮ್ ಕಲರಲ್ಲಿ ಬಂದಿದೆ. ಮ್ಯಾರೇಜ್ ಇದ್ದಿದ್ದು ರಿಸೆಪ್ಷನ್ ಆ್ಯಂಡ್ ಮುಹೂರ್ತ ಅಷ್ಟೇ ಇದ್ದಿದ್ದು. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಮಾಡಬೇಕು ಅಂದ್ರೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಟೈಮ್ ಬಂತು, ಅದಕ್ಕೆ ಮಾಡ್ತಾಯಿದ್ದೀನಿ. ಯಾಕಂದರೆ ಮಮ್ಮಿ ಮನೇಲಿ ಸ್ಯಾರಿ ಇತ್ತು, ಇದೆಲ್ಲ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ. ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ತೋರಿಸ್ತೀನಿ, ಆಯಿತಾ. ಇದು ಬೆಂಗಳೂರು ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು. 2 ಸ್ಯಾರಿ ತೊಗೋಬೇಕು ಅಂತ ಹೇಳಿದರು, ಬಟ್ ಈ ಸ್ಯಾರಿ ತುಂಬ ಹುಡುಕ್ತೆ, ಇಲ್ಲಾಂದರೆ ಹುಡುಕ್ತಿದ್ದೆ, ಎಲ್ಲೂ ಸಿಗಲೇ ಇಲ್ಲ. ಸುದರ್ಶನ್ ಸುಮ್ಮನೆ ಹಂಗೆ ಹೋಗಿದಾಗ ಕಣ್ಣಾಡಿಸ್ದೆ ಸಿಕ್ತು. ಇದು ಚೆನ್ನಾಗಿದೆ, ಕನಕಾಂಬರ ವಿತ್ ಪರ್ಪಲ್ ಕಲರು. ಜಸ್ಟ್ 2500 ಈ ಸ್ಯಾರಿ. ನಂಗೆ ನೋಡಿ, ಈ ಸ್ಯಾರಿ ಹೀಗಿದೆ. ಇದು ಕನಕಾಂಬರ ಕಲರ್, ಪರ್ಪಲ್ ಕೆಳಗಡೆ ಬಾರ್ಡರು. ಇದು ಸೆರಗು ಬರುತ್ತೆ. ಇದೇ ನನಗೆ ಮೋಸ್ಟ್ ಫೇವ್ರೇಟ್ ಇಷ್ಟ ಆಗಿದ್ದು ಈ ಸ್ಯಾರಿಲಿ. ಇದು ಬ್ಲೌಸು ತೋರಿಸ್ತೀನಿ ಯಾವ ಥರ ವರ್ಕ್ ಮಾಡಿಸಿದೆ ಅಂತ. ಇದು ನೋಡಿ, ಇದ್ರ ಬ್ಲೌಸು. ಆ್ಯಕ್ಚುಲಿ ಇದನ್ನು ಸ್ಟೋನು ಸಣ್ಣ ಹಾಕೋಕ್ಕೆ ಹೇಳಿದ್ದೆ. ಬ್ಲೌಸ್ ಅವರು ದಪ್ಪ ಹಾಕ್ಬಿಟ್ಟು, ಅವತ್ತು ಇದೊಂದು ಡಿಸಪಾಯಿಂಟ್ ಆಯಿತು ನನಗೆ. ಎಂಗೇಜ್ಮೆಂಟ್ ದಿನ ದಪ್ಪ ಹಾಕ್ಬಿಟ್ಟಿದ್ರು ಸ್ಟೋನ್ಸ್, ಬೀಡ್ಸು ಚೆನ್ನಾಗಿರಲಿಲ್ಲ. ಬಟ್ ಡಿಸೈನು ನಾನೇ ಹೇಳಿದ್ದು. ಬನ್ನಿ ನೆಕ್ಸ್ಟ್ ಸ್ಯಾರಿ ನೋಡೋಣ. ಬನ್ನಿ, ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿನೇ. ಇದು ರಿಂಗ್ ಎಕ್ಸ್ಚೇಂಜ್ ಮಾಡುವಾಗ ಅಥವಾ ಉಟ್ಕೊಂಡಿದ್ದ ಸ್ಯಾರಿ. ಲೈಟ್ ಪ್ಯಾರೆಟ್ ಆ್ಯಂಡ್ ಬ್ಲೂ ಬಾರ್ಡರ್ ಸ್ಯಾರಿ. ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇದು. ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೆ, ಅದಕ್ಕೆ. ಬನ್ನಿ ಸೀರೆ ನೋಡಿ. ಇದು ಬಾಕ್ಸ್ ಟೈಪಲ್ಲಿ ಬ್ಲೂ ಕಲರ್ ಬಾರ್ಡರು, ಸೆರಗು ಇದು ಬ್ಲೂ ಕಲರು. ಇದು ಫಸ್ಟ್ ನಾನು ನೋಡಿದಾಗ ತುಂಬ ಲೈಟ್ ಕಲರು, ನನ್ನ ಫೇಸ್ಗೆ ಚೆನ್ನಾಗಿ ಕಾಣಲ್ಲ ಅಂತ ಬೇಡ ಅಂತ ಇದ್ದೆ. ಆಮೇಲೆ ಕಲೆಕ್ಷನಿಗೆ ಹೋಗಿದ್ದು, ಆಮೇಲೆಲ್ಲ ಅವರು ಟ್ರಯಲ್ ಮಾಡಿ ತೋರಿಸಿದ ಮೇಲೆ ಇದು ತುಂಬ ಇಷ್ಟ ಆಯಿತು. ಇದು ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಈಶ್ವರಿ ಸಿಲ್ಕ್ ಅಂತಿದೆ, ಅಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ನಾನು ಈಶ್ವರಿ ಸಿಲ್ಕಲ್ಲೇ ತೊಗೊಂಡಿದ್ದು. 3500 ಅಷ್ಟೇ ಈ ಸ್ಯಾರಿ. ನೋಡಿ ಎಷ್ಟು ಚೆನ್ನಾಗಿ, ಒಂದೇ ಟೈಮ್ ಉಟ್ಟಿರೋದು, ಮತ್ತೆ ಉಟ್ಟೇ ಇಲ್ಲ. ಅದ್ರ ಬ್ಲೌಸ್ ಡಿಸೈನ್ ತೋರಿಸ್ತೀನಿ ಬನ್ನಿ. ನೋಡಿ, ಅದ್ರ ಬ್ಲೌಸ್ ಡಿಸೈನು ಈ ಥರ ಇದೆ. ಇದೂ ಅಷ್ಟೇ, 2 ಒಟ್ಟಿಗೆ ಕೊಟ್ಟಿದ್ದು, ಒಬ್ರಿಗೆ ಕೊಟ್ಟಿದ್ದು ನಮ್ಮ ಬ್ಲೌಸ್ ಡಿಸೈನ್ ಹೊಲಿಯೋಕ್ಕೆ. ಇದೂ ಸಹ ಬ್ಲೌಸ್ ಬೀಡ್ಸು ಎಲ್ಲ ದಪ್ಪ ಹಾಕ್ಬಿಟ್ರು. ಅದೆರಡು ಅವತ್ತು ಹಾಕೊಂಡು ಅಂದರೆ ಹಿಂದೆ ದಿನ ಕೊಟ್ಟರು. ಬೇಗ ಕೊಟ್ಟಿದ್ರೆ ಸ್ವಲ್ಪ ಚೇಂಜ್ ಮಾಡಿಸ್ತಿದ್ದೆ. ಅವತ್ತು ಕೊಟ್ಟಿದ್ದರಿಂದ ಏನು ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತ ಹಂಗೆ ಇಟ್ಕೊಂಡೆ. ಬಟ್ ಹಾಕೊಂಡು ವೇರ್ ಮಾಡಿದಾಗ ಚೆನ್ನಾಗಿತ್ತು, ಸೊ ಹಂಗೆ ಇಟ್ಕೊಂಡಿದ್ದೀನಿ. ಈ ಸೀರೆದು ಫೋಟೋ ಪಕ್ಕದಲ್ಲಿ ಬರೋದು ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಇದು ನನ್ನ ನೆಕ್ಸ್ಟ್ ಸ್ಯಾರಿ ಬಂದು, ನಾನು ಬಳೆ ಶಾಸ್ತ್ರಕ್ಕೆ ಅಂತ ತೊಗೊಂಡಿದ್ದು. ಇದು ಮೈಸೂರು ಕರ್ನಾಟಕ ಸಿಲ್ಕಲ್ಲೇ ತೊಗೊಂಡೆ. ಇದು ಜಸ್ಟ್ ಬಳೆ ಶಾಸ್ತ್ರಕ್ಕೆ ಅಂತ ಪ್ಲ್ಯಾನ್ ಇರಲಿಲ್ಲ, ಹೋದೆ. ಬಟ್ ಇದು ಗ್ರೀನ್ ವಿತ್ ಎಲ್ಲೋ ಒಂದು ಕಾಂಬಿನೇಷನ್ ಚೆನ್ನಾಗಿತ್ತು. ಬಳೆ ಶಾಸ್ತ್ರಕ್ಕೆ ಗ್ರೀನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಸ್ಯಾರಿ ತೊಗೊಂಡೆ. ಜಸ್ಟ್ 1300 ಅಷ್ಟೇ. ಇಲ್ಲಿ ಮೈಸೂರು ಕರ್ನಾಟಕ ಸಿಲ್ಕಲ್ಲೇ ಪರ್ಚೇಸ್ ಮಾಡಿದ್ದು. ಇದು ನೋಡಿ ಸ್ಯಾರಿ. ಸೆರಗು ಬಂದು ಗ್ರೀನ್ ಕಲರು. ಇದೇ ಹೈಲೈಟ್ ಈ ಸ್ಯಾರಿಲಿ. ಇದು ಬ್ಲೌಸ್ ನೋಡಿ ತೊಗೊಂಡೆ ನಾನು, ಯಾಕಂದರೆ ಬ್ಲೌಸು ಡಿಸೈನ್ ಮಾಡ್ಸೋಂಗಿಲ್ಲ, ಅಲ್ಲೇ ಡಿಸೈನ್ ಇತ್ತು. ಸೊ ಅದರಿಂದ ಆ ಸ್ಯಾರಿ ಬ್ಲೌಸ್ ಡಿಸೈನ್ ನೋಡಿನೇ ನಾನು ತೊಗೊಂಡಿದ್ದೀನಿ. ಇದು ಏನು ವರ್ಕ್ ಮಾಡ್ಸೋಂಗಿಲ್ಲ, ಇದು ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬಳೆ ಶಾಸ್ತ್ರಕ್ಕೆ ಹಾಕಿ ಸ್ಯಾರಿ ಇದು. ಎಲ್ಲ ಫೋಟೋಸು ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಎಲ್ಲನೂ ನೋಡಿ ಯಾವ ಥರ ಕಾಣ್ತಿದ್ದೆ ಅಂತ. ಬನ್ನಿ ನೆಕ್ಸ್ಟ್ ಸ್ಯಾರಿ ನೋಡೋಣ. ಇದು ಪಿಂಕ್ ವಿತ್ ಬೇಬಿ ಪಿಂಕ್ ಕಲರ್ ಸ್ಯಾರಿ, ಮೈ ಫೇವ್ರೆಟ್ ಸ್ಯಾರಿ. ಇದು ನಾನು ಕರ್ನಾಟಕ ಸಿಲ್ಕಲ್ಲಿ ಮೈಸೂರಲ್ಲಿ ತೊಗೊಂಡಿದ್ದು. 3800 ಈ ಸ್ಯಾರಿ. ಇದು ಸೀರೆ ನೋಡಿ ಹೇಗಿದೆ ಅಂತ. ಬೇಬಿ ಪಿಂಕ್ ಸೆರಗು ಬಂದಿದೆ, ಕೆಳಗಡೆ ಬಾರ್ಡರು ಬೇಬಿ ಪಿಂಕೆ, ಡಾರ್ಕ್ ಪಿಂಕು ಮೇಲ್ಗಡೆ ಬಂದಿದೆ. ಇದು ನಾನು ಚೌಟ್ರಿಗೆ ಮದುವೆ ಫಸ್ಟು ಮನೆಯಿಂದ ಚೌಟ್ರಿಗೆ ಹೋಗಿ ಉಟ್ಕೊಂಡಿದ್ದೆ, ಮತ್ತು ಒಂದೆರಡು ಶಾಸ್ತ್ರ ಮಾಡಿದ್ರು, ಅವಾಗ ಉಟ್ಕೊಂಡಿದ್ದೆ ಈ ಸ್ಯಾರಿನ. ಇದು ಬ್ಲೌಸ್ ತೋರಿಸ್ತೀನಿ ಬನ್ನಿ. ಅದ್ರ ಬ್ಲೌಸ್ ಡಿಸೈನ್ ಬಂದು ಈ ಥರ ಹೊಲಿಸಿದೆ. ಇದೆಲ್ಲ ಒಂದೆರಡು ಸುಮಾರು ಬ್ಲೌಸು ನಾನು ಮೀನಾ ಬಜಾರ್ಸಲ್ಲಿ ಹೊಲಿಸಿದೆ, ಮತ್ತು ಜಾಸ್ತಿ ಡಿಸೈನ್ಸ್ ಇಷ್ಟ ಆಗಲ್ಲ ಅಂತ ಸಿಂಪಲಾಗಿ ಹೊಲಿಸ್ಕೊಂಡಿದ್ದೆ ಪಿಕಾಕ್ ಡಿಸೈನಲ್ಲಿ. ಬ್ಲೌಸ್ ಕಲರೇ ನಂಗೆ ತುಂಬ ಇಷ್ಟ ಆಯಿತು ನೋಡಿ.
ಸ್ಟೈಲ್ ನೋಡೋಣ. ಇದು ನನ್ನ ಮೆಮೊರೇಬಲ್ ಡೇಗೆ ಉಟ್ಕೊಂಡಿದ್ದಂಥ ಸ್ಯಾರಿ, ಮುಹೂರ್ತಂ ಸ್ಯಾರಿ, ರೆಡ್ ವಿತ್ ಗೋಲ್ಡ್ ಬಾರ್ಡರ್. ಎಲ್ಲ ಆಲ್ಮೋಸ್ಟ್ ವೈಟ್ ಕಲರ್ ಸ್ಯಾರಿ ಮತ್ತು ಮೆರೂನ್ ಸ್ಯಾರಿ ಅದೆಲ್ಲ ತೊಗೋತಾರೆ. ನನಗೆ ನನ್ನ ತಂಗಿ ಸಜೆಸ್ಟ್ ಮಾಡಿದ್ಲು ಆ ಥರ ಎಲ್ಲ ಕಾಮನಾಗಿ ಹಾಕ್ತಾರೆ, ನೀನು ಬೇಡ ಡಿಫ್ರೆಂಟಾಗಿ ಹಾಕು ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಯಾರಿ ಸೇಮ್ ಯಾರೋ ಬೈ ಮಾಡಿದ್ರು, ಅದನ್ನು ಕಳಿಸಿದ್ಲು. ನನಗೂ ಅದೇ ಅನ್ನಿಸ್ತು, ಯಾಕಂದರೆ ನೆಕ್ಸ್ಟ್ ಟೈಮ್ ವೇರ್ ಮಾಡ್ಬೋದು, ಅದೇ ಅಟ್ಲೀಸ್ಟ್ ಕ್ರೀಮು ಆ ಸ್ಯಾರಿ ಆದರೆ ನೆಕ್ಸ್ಟ್ ವೇರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇದೇ ಹೋಗಿ ತೋರಿಸಿದ ತಕ್ಷಣ ನನಗೆ ಅಲ್ಲೇ ಕರೆಕ್ಟಾಗಿ ಅದೇ ಸ್ಯಾರಿ ಸಿಕ್ತು. ನನಗೆ ಇನ್ಸ್ಟಾಗ್ರಾಮ್ ತೋರಿಸಿದ ತಕ್ಷಣ ಈಶ್ವರಿ ಸಿಲ್ಕಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಈಶ್ವರಿ ಸಿಲ್ಕಲ್ಲಿ ನಾನು ಜಾಸ್ತಿ ಕಲೆಕ್ಷನ್ ಮಾಡಿರೋದು ಮದುವೆಗೆ ಚಿಕ್ಕಪೇಟೆಯಲ್ಲಿ. ಇದು ನೋಡಿ ಸ್ಯಾರಿ, ಗೋಲ್ಡ್ ಬಾರ್ಡರು, ರೆಡ್ ಮೇಲೆ ಸೆರಗು ಒಂಥರ ಕ್ರೀಮ್ ಕಲರಲ್ಲಿ ಬಂದಿದೆ. ಮೋಸ್ಟ್ 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 ಫೇವ್ರೆಟ್ ಸ್ಯಾರಿ ಇದು ನಂದು, ನನ್ನ ಮುಹೂರ್ತಂ ಸ್ಯಾರಿ. ಬನ್ನಿ ಇದರ ಬ್ಲೌಸ್ ತೋರಿಸ್ತೀನಿ. ನಾನು ಇದೇ ಡಿಸೈನಲ್ಲಿ ಬೇಕು ಅಂತ ಫಸ್ಟೇ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅದೇ ಡಿಸೈನ್ ತೊಗೊಂಡೋಗಿ ಅವ್ರಿಗೆ ಕೊಟ್ಟೆ, ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಪಿಕಾಕ್ ಬರುತ್ತೆ, ಹಂಗೆ ಪಿಕಾಕ್ ಬೇಡ ಅಂತ ಟ್ಯಾಗ್ ಹಾಕ್ಸ್ಕೊಂಡಿದ್ದೆ, ಯಾಕಂದರೆ ದಪ್ಪ ಆದರೆ ಅದು ಟೈ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಅದ್ರ ಬದಲು ಅದು ಬೇಡ ನನಗೆ ಅಂತ ನಾನೇ ಇದನ್ನು ಟ್ಯಾಗ್ ಹಾಕ್ಸ್ಕೊಂಡಿದ್ದು ಸ್ಯಾರಿ. ಇದೇ ಕಾಂಬಿನೇಷನಲ್ಲಿ ಬೇಕು ಮಾಡಿಕೊಡಿ ಅಂತ, ರೆಡ್ ಮಿಕ್ಸ್ ಮಾಡಿ ಅಂತ ನಾನೇ ಸಜೆಸ್ಟ್ ಮಾಡಿ ಹೇಳಿದ್ದು. ಅವ್ರು ರೆಡ್ ಬೇಡ ಅಂತ ಹೇಳ್ತಾಯಿದ್ರು, ಬಟ್ ನಾನೇ ರೆಡ್ ಬೇಕು ಅಂತ ಸಜೆಸ್ಟ್ ಮಾಡಿ ಹಾಕ್ಸ್ಕೊಂಡಿದ್ದು. ಇದೇ ಥರ ಪಿಕಾಕ್ ಹಿಂದೆಯಲ್ಲಿ ಬರ್ತಾಯಿತ್ತು, ನಾನು ಬೇಡ ಅಂತ ನಾನು ಟ್ಯಾಗ್ ಹಾಕ್ಸ್ಕೊಂಡಿದ್ದೀನಿ. ನಾನು ಮದುವೆಲಿ ಮುಹೂರ್ತಮ್ ಆ್ಯಂಡ್ ರಿಸೆಪ್ಷನ್ ಬ್ಲೌಸ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಹೊಲಿಸ್ಕೊಂಡಿದ್ದೀನಿ. ಇದು 4000 ಆಯಿತು ಈ ಸ್ಯಾರಿ ಬ್ಲೌಸ್ ಹೊಲಿಸೋಕ್ಕೆ. ಬ್ಲೌಸ್ ವಿತ್ ಡಿಸೈನ್ ವಿತ್ ಸ್ಟಿಚಿಂಗ್ 4000. ಸ್ಯಾರಿನೇ ಜಸ್ಟ್ 5500, ಬ್ಲೌಸ್ಗೆ 4000 ಆಯಿತು ನೋಡಿ. ಇದಕ್ಕೆ ಮುಹೂರ್ತಮ್ ದುಪ್ಪಟ್ಟಾಗೆ ಒಂದು ವಾರ ಹುಡುಕಿದ್ದೀನಿ, ಯಾಕಂದರೆ ಇಲ್ಲಿ ಗೋಲ್ಡ್ ಕಲರ್ ಇದೆ ನೋಡಿ ಸ್ಯಾರಿಲಿ. ಈ ಗೋಲ್ಡ್ ಕಲರ್ ಬೇಕು ಅಂತ ನನ್ನ ಚಾಯ್ಸ್ ಇದ್ದಿದ್ದು. ತುಂಬ ಹುಡುಕ್ತೆ, ಸಿಗಲಿಲ್ಲ. ಒಂದು ವಾರ ಹೋಗಿ ಬಂದು ಹುಡುಕ್ತೆ. ಫೈನಲಿ ಸಿಗದೆ ಇರೋದಕ್ಕೆ ಇನ್ನೊಂದು 2 days ಇದೆ ಅಂತ ಹೇಳಿ ಆಮೇಲೆ ನಾನು ಇದಕ್ಕೆ ಸೆರಗಿಗೆ ಮ್ಯಾಚ್ ಆಗೋಂಗೆ ಈ ಕಲರ್ ಬೈ ಮಾಡಿದೆ. ಮುಹೂರ್ತಮ್ ವೇಲ್ಗೆ ದುಪ್ಪಟ. ಇದು ಕಾಂಬಿನೇಷನ್ ಚೆನ್ನಾಗಾಯಿತು ಲಾಸ್ಟಲ್ಲಿ. ನಾನು ಫಸ್ಟು ಆ ಗೋಲ್ಡಲ್ಲೇ ಬೇಕು ಅಂತ ಹುಡುಕಿ ಸಾಕಾಗಿ ಲಾಸ್ಟಲ್ಲಿ ಕ್ರೀಮ್ ತೊಗೊಂಡೆ, ಬಟ್ ಇದೆ ಪರ್ಫೆಕ್ಟಾಗಿ ಲಾಸ್ಟಲ್ಲಿ ಚೆನ್ನಾಗಿತ್ತು. ನೆಕ್ಸ್ಟ್ ಸ್ಯಾರಿ ನೋಡೋಣ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ನಮ್ಮದು 1 day ಮ್ಯಾರೇಜ್ ಇದ್ದಿದ್ದು. ರಿಸೆಪ್ಷನ್ ಆ್ಯಂಡ್ ಮುಹೂರ್ತಮ್ ಅಷ್ಟೇ ಇದ್ದಿದ್ದು, ಬೆಳಗ್ಗೆ ಮಾರ್ನಿಂಗು. ನೈಟ್ ರಿಸೆಪ್ಷನ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಗೌನ್ ಪರ್ಚೇಸ್ ಮಾಡಲಿಲ್ಲ. ಗೌನು ಮತ್ತು ನನಗೆ ಇಷ್ಟವೂ ಇಲ್ಲ, ಯಾಕಂದರೆ ಗೌನ್ 1 time ಹಾಕ್ತೀವಿ ಮತ್ತೆ ಅದಕ್ಕೆ ನಾನು ಸ್ಯಾರಿನೇ ತೊಗೋಬೇಕು ಅಂತ ನನ್ನ ಐಡಿಯಾ ಇದ್ದಿದ್ದು. ಅದಕ್ಕೆ ನಾನು ಸ್ಯಾರಿನ ತೊಗೊಂಡೆ. ಇದು ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೆ ಸ್ಯಾರಿ ನಾನು. ಇದು 17K ಸ್ಯಾರಿ ಪ್ರೈಸ್ ಬಂದು. ಇದು ಚಿಕ್ಕಪೇಟೆ ಈಶ್ವರಿ ಸಿಲ್ಕಲ್ಲೇ ತೊಗೊಂಡಿದ್ದು ನೋಡಿ. ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ. ಲ್ಯಾವೆಂಡರ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಇದೆ. ಇದೇ ಥರ ಬೇಕು ಅಂತ ನಾನು ಈ ಸ್ಯಾರಿ ತೊಗೊಂಡಿದ್ದು ರಿಸೆಪ್ಷನ್ಗೆ. ಆಲ್ಮೋಸ್ಟ್ ಎಲ್ಲನೂ ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ದೆ, ಅಂದರೆ ಮದುವೆ ಫಿಕ್ಸ್ ಆದಾಗ. ಇದು ನೋಡಿ ರಿಸೆಪ್ಷನ್ ಸ್ಯಾರಿ. ಇದೊಂದೇ ಕಾಸ್ಟ್ಲಿ ಸ್ಯಾರಿ ತೊಗೊಂಡಿರೋದು 17K ಕೊಟ್ಟು. ಇಲ್ಲಿವರೆಗೂ ಯಾವುದು ಕಾಸ್ಟ್ಲಿ ಸ್ಯಾರಿ ತೊಗೊಂಡಿಲ್ಲ. ಮದುವೆಗೂ ಅಷ್ಟೇ, ಮುಹೂರ್ತಮ್ಗೂ ಕೂಡ ನಾನು 5500 ತೊಗೊಂಡಿದ್ದು. 6000 ಒಳಗಡೆ ಅಂತ ಬಜೆಟ್ ಇಟ್ಕೊಂಡಿದ್ದು. ಇದನ್ನೇ ಗ್ರ್ಯಾಂಡ್, ಯಾಕಂದರೆ ಸ್ಯಾರಿಗಳೆಲ್ಲ 1 time ಉಡ್ತೀವಿ ಮತ್ತೆ ಉಡಲ್ಲ, ಹಂಗೆ ಮಡಗಿರ್ತೀವಿ. ಹಿಂಗೆ ನೀಟಾಗಿ ಫೋಲ್ಡ್ ಮಾಡಿ ನೀಟಾಗಿ ಇಟ್ಟಿರ್ತೀವಿ ನೋಡಿ. ಇದು ಬ್ಲೌಸ್ ತೋರಿಸ್ತೀವಿ ಬನ್ನಿ. ಇದು ನೋಡಿ ಬ್ಲೌಸ್ ಡಿಸೈನ್ ಬಂದು ಹೀಗಿದೆ. ಇದು ಬ್ಲೌಸ್ ಡಿಸೈನು ನಾನು ತುಂಬ ಅವ್ರ ಹತ್ರ ಇದ್ದಿದ್ದೆಲ್ಲ ನೋಡಿದೆ, ಟೈಲರ್ ಹತ್ರ. ನನಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಯಾರೋ ಹುಟ್ಟಿದ್ರು ಈ ಥರ ಬ್ಲೌಸ್ ಡಿಸೈನು. ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆ ಅಂಕಲ್ಗೆ ಇದೇ ಥರ ಬೇಕು ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡ್ರದು. ಇದು ಡಿಸೈನ್ ಬೈ ಇಷ್ಟೇ ಇತ್ತು. ಕೆಳಗಡೆ ಇದನ್ನು ಬೀಡ್ಸ್ ಹಾಕ್ಸ್ಕೊಂಡೆ, ಒಂಥರ ಹೈಲೈಟಾಗಿ ಕಾಣುತ್ತೆ ಲುಕ್ಕಾಗಿ ಅಂತ. ನಾನು ಫೋಟೋಲ್ಲಿ ಹಾಕಿರ್ತೀನಿ ನೋಡಿ, ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಾಗುತ್ತೆ. ಬ್ಲೌಸ್ ಮತ್ತು ಸ್ಯಾರಿ ಎಲ್ಲ. ಇದು ಅಷ್ಟೇ, ಇದಕ್ಕೆ 5200 ಏನೋ ತೊಗೊಂಡ್ರು ಈ ಬ್ಲೌಸ್ ಸ್ಟಿಚ್ಗೆ, ಸ್ಟಿಚ್ ವಿತ್ ಡಿಸೈನ್. ನೆಕ್ಸ್ಟ್ ಸ್ಯಾರಿ ನೋಡೋಣ. ಇದು ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ಮದುವೆ ಆದಮೇಲೆ ಬೀಗ್ರೂಟ, ಫಸ್ಟು ಹಸ್ಬೆಂಡ್ ಮ್ಯಾನ್ ಬೀಗ್ರೂಟ ಮಾಡ್ತಾರಲ್ಲ ಅವಾಗ ಹಾಕ್ಕೊಂಡಿದ್ದೆ ಈ ಸ್ಯಾರಿ. ಒಂದೇ ಟೈಮ್ ಎಲ್ಲ ಸ್ಯಾರಿನೂ ವೇರ್ ಮಾಡಿರೋದು. ಇದೂ ಅಷ್ಟೇ, ನಾನು ಯಾವುದು ಜಾಸ್ತಿ ಸ್ಯಾರಿಗಳನ್ನ ಜಾಸ್ತಿ ಹೋಗಿ ಅಂಗಡೀಲಿ
ತುಂಬ ಸರ್ಚ್ ಮಾಡಿಲ್ಲ, ಹೋದ ತಕ್ಷಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ತೊಗೊಂಬಂದಿದ್ದೀನಿ. ಡಾರ್ಕ್ ಪರ್ಪಲ್ ವಿತ್ ಗೋಲ್ಡು ವಿತ್ ರಾಮ ಗ್ರೀನು 3 ಕಲರ್ ಮಿಕ್ಸ್ ಆಗಿತ್ತು ನೋಡಿ. ಸೆರಗು ಮತ್ತು ಬ್ಲೌಸು ಇದೇ ಕಲರ್ ಬರೋದು, ರಾಮ ಗ್ರೀನ್ ಕಲರ್. ಇದಿಷ್ಟಾಗಿ ತೊಗೊಬಂದೆ. ಸ್ಯಾರಿ ಮತ್ತು ತುಂಬ ಸಾಫ್ಟಾಗಿದೆ. ಇದು 3800 ಇಲ್ಲ 600 ಅನಿಸುತ್ತೆ. ಮರ್ತೋಗಿದೆ, ತುಂಬ ದಿನ ಆಯಿತು ಮದುವೆಗೆ, 1 ವರ್ಷ ಆಯ್ತು ಅದಕ್ಕೆ. ಅದ್ರ ಬ್ಲೌಸ್ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದನ್ನು ಅಷ್ಟೇ ಮೀನಾ ಬಜಾರಲ್ಲೇ ಸ್ಟಿಚ್ ಮಾಡಿಸಿದ್ದು. ಇದೆಲ್ಲ ಡಿಸೈನ್ಸ್ ಎಲ್ಲ ನಾನು ಹೇಳಿ ಎಲ್ಲ ಹೊಲಿಸ್ಕೊಂಡಿದ್ದೀನಿ. ಸ್ಲೀವ್ಗೆ ಮತ್ತು ಹಿಂದೆ ಬ್ಯಾಕ್ ಡಿಸೈನು ಎಲ್ಲ ನಾನೇ ಹೇಳಿ ಮಾಡಿಸ್ಕೊಂಡ್ರೆ ಈ ಥರ ಬೇಕು ಅಂತ. ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಡಿಸೈನ್ ಹಾಕ್ಸ್ಬಿಡ್ತಾರೆ, ಅದು ನಿಂಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ಒಂದೊಂದೇ ಸ್ಟೋನ್ಸ್ ಹಾಕ್ಸಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದು ಜಸ್ಟು 2000 ಏನೋ ಡಿಸೈನ್ ವಿತ್ ಬ್ಲೌಸ್ ಸ್ಟಿಚಿಂಗಿಗೆ. ನಾನು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ನೆಕ್ಸ್ಟದು ಇದು 2 ಕ್ರೇಪ್ ಸಿಲ್ಕ್ ತೊಗೊಂಡಿದ್ದೆ. ಏನಕ್ಕೆ ಅಂದರೆ ಸುಮ್ಮನೆ ಎಕ್ಸ್ಟ್ರಾ ಮದುವೆ ಆದಮೇಲೆ ಹೊಸ್ದಾಗಿ ಎಲ್ಲರೂ ಟೆಂಪಲ್ಗೆ ಹೋಗೋದಿರುತ್ತೆ, ಎಲ್ಲರೂ ಇರುತ್ತೆ ಅಂತ ಎಕ್ಸ್ಟ್ರಾ 2 ಕ್ರೇಪ್ ಸಿಲ್ಕ್ ತೊಗೊಂಡಿದ್ದೆ. ಇದು ನೋಡಿ, ಪಿಂಕ್ ವಿತ್ ಸ್ಕೈ ಬ್ಲೂ, ಲೈಟ್ ಸ್ಕೈ ಬ್ಲೂ ಕಲರು. ಇದು ನಾನು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಹಾಕ್ಕೊಂಡಿದ್ದೆ, ಅದು ಫೋಟೋ ಹಾಕ್ತೀನಿ. ಪ್ರೀ ವೆಡ್ಡಿಂಗ್ದು ಅಲ್ಲೇ ಇದೆ. ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಹಾಕ್ಕೊಂಡಿದ್ದೆ ಸ್ಯಾರಿ. ಅದಾದಮೇಲೆ ತಿರ್ಗಾ ಅವ್ನ ಮನೆಗೆ ಹೋದ್ಮೇಲೆ ಹೊಸ ಶಾಸ್ತ್ರ ಏನೇನೋ ಶಾಸ್ತ್ರ ಮಾಡ್ತಾರಲ್ಲ, ಹೋದ್ಮೇಲೆ ಹೊಸ್ದಾಗಿ ಅವಾಗ ಹಾಕ್ಕೊಂಡಿದ್ದೆ ಈ ಸ್ಯಾರಿನ. ನೋಡಿ, ಸ್ಯಾರಿ ಕಲರ್ ಬಂದು ಈ ಥರ ಸ್ಕೈ ಬ್ಲೂ ವಿತ್ ಪರ್ಪಲ್, ಒಂಥರ ಪರ್ಪಲ್ ವಿತ್ ಪಿಂಕ್ ಥರ ಇದೆ ಕಲರ್ಸ್. ಇದು ತುಂಬ ಸಾಫ್ಟಾಗಿದೆ. ಈ ಸ್ಯಾರಿ ಪ್ರೈಸ್ ಬಂದು 1600 ಅನಿಸುತ್ತೆ. ನಾನು ಆನಂದ್ ಬ್ರದರ್ಸಲ್ಲಿ ಮೈಸೂರಲ್ಲೇ ತೊಗೊಂಡಿದ್ದೀನಿ ಸ್ಯಾರಿ. ಒಂದೇ ಕಡೆ ಶಾಪಿಂಗ್ ಮಾಡಿಲ್ಲ ನಾನು, ಎಲ್ಲ ಕಡೆ ಶಾಪಿಂಗ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಈ ಸ್ಯಾರಿನೂ ಅಷ್ಟೇ, ನಾನು ಬೇಡ ನನಗೆ ಈ ಕಲರ್ ಅಂತ ಹೇಳ್ತಿದ್ದೆ. ಇದು ನನ್ನ ತಂಗಿ ಚಾಯ್ಸ್ ಮಾಡಿದ್ದು, ಇಲ್ಲ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ರೆ ಅಂತ. ಸೊ ಆಯಿತು ಬಿಡು, ಇರಲಿ, ಏನಾಗಲ್ಲ, ಎಷ್ಟೊಂದು ಸ್ಯಾರಿ ಇದ್ರೆ ಏನಾಗಲ್ಲ ಅಂದ್ಬಿಟ್ಟು ಇದು ತೊಗೊಂಡೆ. ಇದು ಬ್ಲೌಸ್ ತೋರಿಸ್ತೀನಿ ಬನ್ನಿ. ಇದು ಬ್ಲೌಸು ಅಷ್ಟೇ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿಲ್ಲ, ಜಸ್ಟ್ ಮಿಷಿನ್ ವರ್ಕ್ ಮಾಡಿಸಿ ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದು. ಬಟ್ ಇದೇ ಲುಕ್ಕಾಗಿ ಕಾಣುತ್ತೆ ಹ್ಯಾಂಡ್ ವರ್ಕ್ಗಿಂತ. ಲಾಸ್ಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಬನ್ನಿ. ಲಾಸ್ಟ್ ಸ್ಯಾರಿನೂ ಅಷ್ಟೇ, ಇದು ಅಷ್ಟೇ ಆನಂದ್ ಬ್ರದರ್ಸಲ್ಲಿ ತೊಗೊಂಡಿದ್ದು. ಇದು 2100 ಅನಿಸುತ್ತೆ ಸ್ಯಾರಿ. ಲೈಟ್ ಪಿಕಾಕ್ ಕಲರ್ ವಿತ್ ಮೆರೂನು. ಈ ಮೆರೂನ್ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಇದು ಕ್ರೇಪ್ ಸಿಲ್ಕೇನೆ. ಈ ಮೆರೂನ್ ತುಂಬ ಇಷ್ಟ ಆಗಿದ್ದಕ್ಕೆ ನಾನು ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು. ಇದಕ್ಕಿಂತ ಜಾಸ್ತಿ ನನಗೆ ಮೆರೂನೇ ಇಷ್ಟ ಆಗಿದ್ದು. ಇದ್ರ ಸ್ಯಾರಿ ನೋಡಿ, ಚೆನ್ನಾಗಿದೆ. ಒಂಥರ ಮೆರೂನು ಸೆರಗು ಮತ್ತು ಕೆಳಗಡೆ ಬಾರ್ಡರು, ಲೈಟ್ ಗ್ರೀನ್ ಕಲರು, ಲೈಟ್ ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ. ಇದು ಬ್ಲೌಸ್ ಇದು ಮೆರೂನ್ ಬ್ಲೌಸು. ಇದನ್ನು ಅಷ್ಟೇ ಬರೀ ಮಿಷಿನ್ ವರ್ಕ್ ಮಾಡಿಸ್ಕೊಂಡೆ, ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಮಧ್ಯ ಸ್ಟೋನ್ಸ್ ಆ್ಯಡ್ ಮಾಡಿಸಿದ್ದೀನಿ. ಈ ಥರ ಸ್ಟೋನ್ಸ್ ಎಲ್ಲ ತಲೆಗೆ ಎಲ್ಲ ಸೇವ್ಕೊಳ್ಳುತ್ತೆ ತಲೆಗೆ, ಅದಕ್ಕೋಸ್ಕರ ಆ ಥರ ಜಾಸ್ತಿ ಹಾಕ್ಸಿಲ್ಲ. ಇದೆಲ್ಲ ಒಂದೊಂದೇ ಟೈಪ್ ಬಿಡೋದಲ್ವಾ ಅಂತ ಹಾಕ್ಸ್ಕೊಂಡೆ. ಮೆರೂನ್ ಬ್ಲೌಸ್ ಇಷ್ಟ ಆಗಿನೇ ಈ ಸ್ಯಾರಿ ಪರ್ಚೇಸ್ ಮಾಡಿದೆ. ಇದೆಲ್ಲ ಇದು ಎಲ್ಲ ಮಿಷಿನ್ ವರ್ಕೆಲ್ಲ ಆಲ್ಮೋಸ್ಟ್ ಮೀನಾ ಬಜಾರ್ ಮಾಡಿಸಿದ್ದೀನಿ. ಹ್ಯಾಂಡ್ ವರ್ಕು ಯಾವುದೂ ಅಷ್ಟೇ, ಸ್ಯಾರಿ ಆಗಲಿ ಬ್ಲೌಸ್ ಆಗಲಿ ನಾನು ಯಾವುದೂ ಒಂದೇ ಕಡೆ ಸ್ಟಿಚ್ ಮಾಡಿಸಿಲ್ಲ. ನನಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅದು ಸ್ಟಿಚ್ ಮಾಡಿಸಿದ್ದೀನಿ, ಬೈ ಮಾಡಿದ್ದೀನಿ. ಇದೆರಡು ಎಕ್ಸ್ಟ್ರಾ ತೊಗೊಂಡಿದ್ದು ಸ್ಯಾರಿ. ಇದು ಮತ್ತು 2 ಕ್ರೇಪ್ ಸಿಲ್ಕು ಎಕ್ಸ್ಟ್ರಾ ಸ್ಯಾರಿ ಇರಲಿ ಅಂತ ತೊಗೊಂಡಿದ್ದೆ. ಇದಾಗಿತ್ತು ನನ್ನ ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ಸ್ಯಾರಿ ಡೀಟೇಲ್ಸು ಮತ್ತು ಪ್ರೈಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ನೋಡಿ, ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.